ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಜಿಜ್ಞಾಸು ಭಕ್ತನ ಲಕ್ಷಣಗಳೇನು, ಅವನು ಹೇಗಿರ್ತಾನೇನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಂದ್ರೆ ಅವನಿಗೆ ಐಶ್ವರ್ಯ, ಹೆಂಡತಿ, ಮಕ್ಕಳು, ಮನೆ, ಈ ರೋಗಗಳು, ಸಂಕಟ, ಇದ್ರ ಯಾವುದ್ರ ಬಗ್ಗೆನೂ ಅವನಿಗೆ ಪ್ರಜ್ಞೆನೇ ಇರೋದಿಲ್ಲ. ಅವನಿಗಿರೋದು ಬರೀ ಪರಮಾತ್ಮನನ್ನ ತತ್ವದಿಂದ ತಿಳ್ಕೋಬೇಕು ಅನ್ನುವಂಥ ಆಸೆ. ಅದರಿಂದ ಏನಾಗ್ತಾನೆ, ಏಕನಿಷ್ಠನಾಗಿ ಅವನು ಭಗವಂತನ ಭಕ್ತಿಯನ್ನ ಮಾಡ್ತಾನೆ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಅದರಲ್ಲಿ ಪರೀಕ್ಷಿತರು, ಉದ್ದವ ಇವರೆಲ್ಲರೂ ಕೂಡ ಜಿಜ್ಞಾಸು ಭಕ್ತರಲ್ಲೇ ಬರ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನಿ ಭಕ್ತನ ಲಕ್ಷಣಗಳು ಏನು ಅಂತಂದ್ಬಿಟ್ಟು ಉತ್ತರ ಏನು ಅಂತಂದ್ರೆ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂಥವ್ರ ದೃಷ್ಟಿಯಲ್ಲಿ ಏಕಮೇವ ಪರಮಾತ್ಮನೇ ಉಳಿದಿರ್ತಾನೋ, ಅಂದ್ರೆ ಪರಮಾತ್ಮನಲ್ಲದೆ ಮತ್ತೇನಿಲ್ವೇ ಇಲ್ಲ ಅಂತ. ಈ ರೀತಿ ಅವರು ಭಗವಂತನ ಪ್ರಾಪ್ತಿಯನ್ನ ಮಾಡ್ಕೊಳ್ಳೋದ್ರಿಂದ ಯಾರ ಎಲ್ಲ ಕಾಮನೆಗಳು ನಿಶ್ಶೇಷವಾಗಿ, ಅಂದ್ರೆ ಅಲ್ಲಿ ಒಂದು ಉಳಿದಿರೋದಿಲ್ಲ, ಶೇಷನೇ ಇಲ್ಲದೆ ಇರೋ ಹಾಗೆ ನಿಶ್ಶೇಷವಾಗಿ ಸಮಾಪ್ತಿಯಾಗಿ ಬಿಟ್ಟಿರುತ್ತೋ. ಮತ್ತೆ ಇಂಥ ಸ್ಥಿತಿಯಲ್ಲಿ ಸಹಜ ಭಾವದಿಂದನೇ ಅವರು ಪರಮಾತ್ಮನ ಭಜನೆಯನ್ನ ಮಾಡ್ತಾರೋ ಅಂಥವ್ರನ್ನ ಜ್ಞಾನಿಗಳು ಅಂತ ಹೇಳೋದು. ಈಗ ನಾವು ಭಕ್ತರ ಒಂದು ಚರಿತ್ರೆಗಳಲ್ಲಿ ನೋಡಿರ್ತೀವಿ, ಅವ್ರಿಗೆ ಯಾರ ಒಂದು ಪರಿವೇನೂ ಇರೋದಿಲ್ಲ, ಯಾರ ಪ್ರಜ್ಞೆನೂ ಇರೋದಿಲ್ಲ. ಅವರು ಭಗವಂತನಲ್ಲೇ ಮುಳುಗೋಗಿರ್ತಾರೆ. ಅವನ ಭಜನೆ ಮಾಡೋದ್ರಲ್ಲೇ ಅವರಿಗೆ ಸುಖ, ಅವರಿಗೆ ಸಂತೋಷ ಎಲ್ಲವೂ ಕೂಡ ಅವರಲ್ಲಿ. ಈಗ ನಾವು ಏನಾದರೂ ಒಂದು ಭಜನೆ ಮಾಡಬೇಕಾ ಅಥವಾ ಭಗವಂತನ ಬಗ್ಗೆ ಹೇಳ್ಬೇಕಾ ಕೇಳ್ಬೇಕಾ ಅಂದಾಗ ನಾವು ಪ್ರಯತ್ನ ಮಾಡಬೇಕು. ಅಂದ್ರೆ ಒಳಗಡೆಯಿಂದ ಅದು ತಂತಾನಾಗಿ ಬರಲ್ಲ, ನಾವು ಅದಕ್ಕೆ ಪ್ರಯತ್ನ ಮಾಡಿ ಮಾಡೋಣ ಅಂತನ್ಬೇಕಾದ್ರೆ, ಭಕ್ತರಿಗೆ ಹೇಗೆ ಅಂತಂದ್ರೆ ಅವ್ರು ಅನ್ಕೊಳ್ಳೋದೇ ಬೇಕಾಗಿಲ್ಲ, ಅವ್ರಿಗೆ ತಂತಾನಾಗಿ ಅದು ಒಳಗಡೆಯಿಂದ ಬರ್ತಾ ಇರುತ್ತೆ, ಸದಾ ಭಜಿಸ್ತಾ ಇರ್ತಾರೆ. ನಾನೊಂದು ಎಕ್ಸಾಂಪಲ್ ಹೇಳ್ದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಭಕ್ತ ಕುಂಬಾರ ನೋಡಿರ್ತೀರ ಎಲ್ಲರೂ ಫಿಲಮ್ನ. ಅದು ಅವನು ಮಣ್ಣನ್ನ ತುಳಿತಾ ಇರ್ತಾನೆ, ಮಗು ಬಂದ್ ಕರೆದ್ರು ಅದು ಬಂದ್ ಕಾಲು ಹಿಡ್ಕೊಳ್ಳುತ್ತ, ಅದು ಆಗ್ಲೂ ಗೊತ್ತಾಗಲ್ಲ, ಆ ಮಗುನು ಹಾಕಿ ತುಳಿದು ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಮೈ ಮರೆತು ಭಜಿಸ್ತಾ ಇರ್ತಾನೆ ಅವನು ಭಗವಂತನನ್ನ. ಇನ್ನ ನಾರದ ಮುನಿಗಳು ಸದಾ ಭಗವಂತನ ನಾಮಸ್ಮರಣೆಯಲ್ಲೇ ಮುಳುಗಿರ್ತಾರೆ. ಈ ರೀತಿ ಯಾರು ಭಜನೆಯನ್ನ ಮಾಡ್ತಾರೋ ಸಹಜ ಸ್ಥಿತಿಯಿಂದ ಅಂಥವ್ರು ಜ್ಞಾನಿಗಳು ಅಂತ ಅನ್ನಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ 12ನೇ ಅಧ್ಯಾಯದ 13ರಿಂದ 19ನೇ ಶ್ಲೋಕದವರೆಗೂ ಇದ್ರ ಬಗ್ಗೆ ವಿವರಣೆಯನ್ನ ಮಾಡಿದ್ದಾರೆ. ಅದೇನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾವುದು ಆ ಶ್ಲೋಕ? 12ನೇ ಅಧ್ಯಾಯದ 13ನೇ ಶ್ಲೋಕ, ಅದ್ವೇಷ್ಟ ಸರ್ವಭೂತಾನಂ ಅಂತ. ಇಲ್ಲಿಂದ ಹಿಡಿದು 19ನೇ ಶ್ಲೋಕದವರೆಗೂ ಅಂತ ಕೊಟ್ಟಿದ್ದಾರೆ. ನಾನು ಅದ್ರ ಅರ್ಥ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ, ಯಾವ ಮನುಷ್ಯ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ದ್ವೇಷ ಭಾವರಹಿತನಾಗಿ, ದ್ವೇಷಿಸದೆ ಸ್ವಾರ್ಥರಹಿತನಾಗಿ ಎಲ್ಲರನ್ನೂ ಪ್ರೀತಿಸ್ತಾನೋ, ಮತ್ತೆ ಕಾರಣನೇ ಇಲ್ಲದೆ ದಯೆ ತೋರಿಸುವಂಥವನಾಗಿರ್ತಾನೋ, ಮಮತಾರಹಿತನಾಗಿರ್ತಾನೋ, ಅಹಂಕಾರ ರಹಿತನಾಗಿರ್ತಾನೋ, ಸುಖ ದುಃಖಗಳ ಪ್ರಾಪ್ತಿಯಲ್ಲಿ ಸಮಾನವಾಗಿರ್ತಾನೋ, ಕ್ಷಮಾವಂತನೋ, ಅಂದ್ರೇನು, ಅಪರಾಧ ಮಾಡುವವರಿಗೂ ಕೂಡ ಅಭಯವನ್ನ ನೀಡುವಂಥವನು. ಈಗ ತಪ್ಪು ಮಾಡ್ಬಿಟ್ಟಿರ್ತಾರೆ, ಅವರಿಗೆ ಶಿಕ್ಷೆ ಕೊಡೋ ಬದಲು ಅವ್ರಿಗೂ ಕೂಡ ಕ್ಷಮೆಯನ್ನ ಕೊಡುವಂಥವನು. ಆಮೇಲೆ ಯಾವ ಯೋಗಿ ನಿರಂತರವಾಗಿ ಸಂತುಷ್ಟನಾಗಿರ್ತಾನೋ, ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನ ವಶದಲ್ಲಿ ಇಟ್ಕೊಂಡಿರ್ತಾನೋ, ಮತ್ತೆ ನನ್ನಲ್ಲಿ ದೃಢ ನಿಶ್ಚಯ ಇರುವಂಥವನಾಗಿರ್ತಾನೋ, ನನ್ನಲ್ಲಿ ಮನಸ್ಸು ಮತ್ತೆ ಬುದ್ಧಿಗಳನ್ನ ಅರ್ಪಿಸಿರುವಂತ ಆ ನನ್ನ ಭಕ್ತರು ನನಗೆ ಪ್ರೀತಿ ಪಾತ್ರನಾಗಿದ್ದಾನೆ ಅಂತ ಭಗವಂತ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಯಾರಿಂದ ಯಾವುದೇ ಜೀವಿ ಉದ್ವೇಗವನ್ನ ಪಡ್ಕೊಳ್ಳೋದಿಲ್ವೋ, ಮತ್ತೆ ಯಾರು ತಾನೂ ಸಹ ಯಾವುದೇ ಜೀವಿಯಿಂದ ಉದ್ವೇಗವನ್ನ ಪಡೆಯೋದಿಲ್ವೋ, ಬೇರೆಯವ್ರಿಗೆ ಉದ್ವೇಗವನ್ನ ಕೊಡೋದೂ ಇಲ್ಲ, ತಾನೂ ಕೊಟ್ಕೊಳ್ಳೋದಿಲ್ಲ, ಯಾರು ಹರ್ಷ ಅಥವಾ ಹರ್ಷವಿಲ್ಲದೆ ಇರೋದು, ಭಯ ಮತ್ತೆ ಉದ್ವೇಗ ಇದರಿಂದ ರಹಿತನಾಗಿರ್ತಾನೋ ಅಂತ ಭಕ್ತ ನನಗೆ ಪ್ರೀತಿ ಪಾತ್ರನು ಅಂತ ಹೇಳಿದಾನೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಯಾವ ಮನುಷ್ಯ ಆಕಾಂಕ್ಷಾರಹಿತನಾಗಿರ್ತಾನೋ, ಒಳಗು ಮತ್ತೆ ಹೊರಗಡೆ ಎರಡೂ ಕಡೆಯಿಂದ ಶುದ್ಧನಾಗಿರ್ತಾನೋ, ದಕ್ಷನು ಪಕ್ಷಪಾತ ರಹಿತನೂ ಆಗಿರ್ತಾನೋ, ದುಃಖರಹಿತನಾಗಿರ್ತಾನೋ, ಎಲ್ಲಾ ಕ್ರಿಯೆಗಳಲ್ಲಿ ಕರ್ತೃತ್ವದ ಅಭಿಮಾನದ ತ್ಯಾಗಿ, ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂತ ಕರ್ತೃತ್ವದ ಅಭಿಮಾನನೇ ಇರೋದಿಲ್ಲ ಅವನಿಗೆ, ಆ ನನ್ನ ಭಕ್ತ ನನಗೆ ಪ್ರೀತಿ ಪಾತ್ರನು ಅಂತ ಹೇಳಿದಾನೆ. ಇನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಯಾರು ಯಾವತ್ತೂ ಕೂಡ ಹರ್ಷಿತನಾಗೋದಿಲ್ವೋ, ದ್ವೇಷಿಸೋದಿಲ್ವೋ,
ಶೋಕಿಸೋದಿಲ್ವೋ, ಏನನ್ನು ಬಯಸೋದಿಲ್ವೋ, ಮತ್ತೆ ಯಾರು ಶುಭ ಮತ್ತೆ ಅಶುಭವಾದಂತಹ ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡಿಬಿಟ್ಟಿರ್ತಾನೋ ಆ ಭಕ್ತಿಯುಕ್ತನಾದಂತಹ ಪುರುಷ ನನಗೆ ಪ್ರೀತಿ ಪಾತ್ರನಾಗಿದ್ದಾನೆ. ಮತ್ತೆ ಯಾರು ಶತ್ರು ಮತ್ತೆ ಮಿತ್ರರಲ್ಲಿ ಮಾನ ಅಪಮಾನಗಳಲ್ಲಿ ಸಮಾನನಾಗಿರ್ತಾನೋ, ಮತ್ತೆ ಚಳಿ, ಸೆಕೆ, ಸುಖ, ದುಃಖ ಈ ರೀತಿಯ ದ್ವಂದ್ವಗಳಲ್ಲಿ ಸಮನಾಗಿರ್ತಾನೋ, ಮತ್ತೆ ಆಸಕ್ತಿಯಿಂದ ರಹಿತನಾಗಿರ್ತಾನೋ, ಯಾರು ನಿಂದಾಸ್ತುತಿಯನ್ನು ಸಮಾನವಾಗಿ ತಿಳ್ಕೊಳ್ತಾನೋ, ಎರಡು ಯಾರಾದ್ರೂ ನಿಂದನೆ ಮಾಡಿದ್ರು ಯಾರಾದ್ರೂ ಹೊಗಳಿದ್ರು ಕೂಡ ಸಮಾನವಾಗಿರ್ತಾನೋ, ಮನನಶೀಲನೋ, ಯಾವುದೇ ರೀತಿಯಿಂದಲೂ ಕೂಡ ಶರೀರ ನಿರ್ವಾಹವಾಗೋದ್ರಲ್ಲಿ ಸದಾ ಸಂತುಷ್ಟನಾಗಿರ್ತಾನೋ, ಅಂದ್ರೆ ಯಾವುದೇ ರೀತಿಯಲ್ಲಿ ತನ್ನ ಶರೀರ ಪೋಷಣೆಗೆ ಏನೋ ಒಂದು ಆಗ್ತಾ ಇದ್ರೆ ನನಗಿವತ್ತು ಒಂದು ಹೊತ್ತಿನ ಊಟ ಸಿಗ್ತಾ ಅಷ್ಟರಲ್ಲೇ ಸಂತುಷ್ಟನಾಗಿರ್ತಾನೆ. ಇದೇ ಬೇಕು, ಅದೇ ಬೇಕು, ಇಷ್ಟೇ ಬೇಕು, ಅಷ್ಟೇ ಬೇಕು ಅನ್ನುವಂಥದ್ದು ಏನೂ ಇರಲ್ಲ ಅವನಲ್ಲಿ. ಆಮೇಲೆ ತಾನಿರುವಂಥ ಜಾಗದಲ್ಲೂ ಕೂಡ ಅವನಿಗೆ ಮಮತೆ ಆಸಕ್ತಿ ಇರೋದಿಲ್ಲ, ಮಮತೆ ಆಸಕ್ತಿ ರಹಿತನಾಗಿರ್ತಾನೆ. ಆ ಸ್ಥಿರ ಬುದ್ಧಿ ಇರುವಂಥ ಭಕ್ತಿ ಸಂಪನ್ನನಾದಂತಹ ಮನುಷ್ಯ ನನಗೆ ಪ್ರೀತಿ ಪಾತ್ರನು ಅಂತ ಭಗವಂತ ಅಲ್ಲಿ ಹೇಳ್ತಾ ಇದ್ದಾನೆ. ನೋಡಿದ್ರ ಎಷ್ಟು ವಿಷಯಗಳನ್ನ ಹೇಳಿದಾನೆ. ಯಾರು ಭಗವಂತನಿಗೆ ಹೆಚ್ಚು ಪ್ರೀತಿ ಪಾತ್ರನು ಅಂತ ಸಹಜ ರೀತಿಯಲ್ಲೇ ಪರಮಾತ್ಮನ ಭಜನೆ ಮಾಡುವಂಥವ್ರು ಮತ್ತಿಷ್ಟೆಲ್ಲ ಈಗ ಭಗವಂತ ಏನೇನು ಹೇಳಿದ್ನೋ ಆ ಎಲ್ಲ ಗುಣಗಳು ಯಾರಲ್ಲಿರುತ್ತೋ ಅವನು ನನಗೆ ಪ್ರೀತಿ ಪಾತ್ರನು ಅಂತ, ಅವರನ್ನೇ ಜ್ಞಾನಿಗಳು ಅಂತ ಕರೆಯೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಇನ್ನು ಕೆಲವೊಂದು ಅಧ್ಯಾಯಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ, ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.